ನಮಸ್ತೆ ತುಮಕೂರು. ಇದೇನು ಹೋಂಡಾ ಡಿಯೋ BS6 ಮಾಡಲು ನೋಡಿ. ಇಂಜೆಕ್ಟರ್ ಕ್ಲೀನ್ ಮಾಡಿ ತೋರಿಸ್ತೀವಿ. ಜರ್ಕ್ ಹೊಡಿಯೋದು ಸರಿಯಾಗಿ ಪೆಟ್ರೋಲ್ ಸಪ್ಲೈ ಆಗದೆ ಜರ್ಕ್ ಹೊಡಿತಾ ಗಾಡಿ ಸರಿಯಾಗಿ ರನ್ ಆಗ್ತಾ ಇರಲಿಲ್ಲ. ಇಂಜೆಕ್ಟರ್ ಬಿಚ್ಚಿದೆ ನೋಡಿ. ಇದೊಂದು ಟೂಲ್ ನಮ್ಮ ಮೈಸೂರು ಮಂಜು ಸರ್ ಅವರು, ನಮ್ಮ ಟ್ರೈನರ್ ಅವರು ರೆಡಿ ಮಾಡಿದಂತಹ ಒಂದು ಡಿವೈಸ್. ಈ ಡಿವೈಸ್ ಅಲ್ಲಿ ನಾನು ಯಾವ ರೀತಿ ಕ್ಲೀನ್ ಮಾಡ್ತೀನಿ ಅಂತ ಒಂಚೂರು ಮಾಹಿತಿ. ಈ ತರ ಡಿವೈಸ್ ಇದ್ರೆ ನಾವು ಯಾವ ರೀತಿ ಇಂಜೆಕ್ಟರ್ನ ಕ್ಲೀನ್ ಮಾಡಬಹುದು ಅಂತ ನೋಡಿ. ಇಂಜೆಕ್ಟರ್ ಡಿವೈಸ್ಗೆ ಇಂಜೆಕ್ಟರ್ನ ಕನೆಕ್ಟ್ ಮಾಡ್ಕೊಂಡಿದ್ದೀನಿ ನೋಡಿ. ಇಲ್ಲಿ ಗಾಡಿಯಲ್ಲಿ ಬಿಚ್ಚಿದ್ದೀನಿ ಇಂಜೆಕ್ಟರ್ನ ಬಿಚ್ಚಿ ಇಂಜೆಕ್ಟರ್ ಡಿವೈಸ್ಗೆ ಕನೆಕ್ಟ್ ಮಾಡ್ಕೊಂಡಿದ್ದೀನಿ. ಅದೇ ರೀತಿ ಒಂದು ನಮ್ಮ ಫ್ಯೂಯಲ್ ಪಂಪ್ ಟೆಸ್ಟರ್ ಏನಿದೆ, ಟೆಸ್ಟರ್ನ ಕೂಡ ನಾನು ಕನೆಕ್ಟ್ ಮಾಡ್ಕೊಂಡಿದ್ದೀನಿ ಪಂಪ್ಗೆ. ನಮ್ಮ ಗಾಡಿಯಲ್ಲಿಯೇ ಕೂಡ ಪಂಪ್ ಕನೆಕ್ಟ್ ಮಾಡಿಕೊಂಡು ಇಂಜೆಕ್ಟರ್ನ ಯಾವ ರೀತಿ ಕ್ಲೀನ್ ಮಾಡಬಹುದು ಅನ್ನೋದ್ರ ಬಗ್ಗೆ ನೋಡಿ. ಇಲ್ಲಿ ಕನೆಕ್ಟ್ ಮಾಡಿದ್ದೀನಿ, ಆನ್ ಮಾಡ್ತೀನಿ ನೋಡಿ. ಪಂಪ್ ಆನ್ ಮಾಡಿದ್ದೀನಿ ನೋಡಿ. ಸರಿಯಾಗಿ ಸ್ಪ್ರೇ ಆಗ್ತಾ ಇಲ್ಲ. ಇಂಜೆಕ್ಟರ್ ಯಾವ ರೀತಿ ಬ್ಲಾಕ್ ಆಗಿದೆ ಅಂತ ನೀವು ನೋಡಬಹುದು ನೋಡಿ. ಕರೆಕ್ಟಾಗಿ ಎಲ್ಲ ಓಲಲ್ಲೂ ಕೂಡ ಸ್ಪ್ರೇ ಆಗ್ತಾ ಇಲ್ಲ. ಸೊ ಇದನ್ನ ನಾನೇನ್ ಮಾಡ್ತೀನಿ ನೋಡಿ. ಇಂಜೆಕ್ಟರ್ ನಮಗೆ ಯಾವ ರೀತಿ ಬ್ಲಾಕ್ ಆಗಿದೆ ಅಂತ ತೋರಿಸೋದಕ್ಕೆ ಮಾತ್ರ ನಾನು ಡೈರೆಕ್ಟ್ ಆಗಿ ಹಂಗೆ ಹಾಕಿ ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಬಿಚ್ಕೊಂಡು ಇದನ್ನ ಫಸ್ಟ್ ನಾವೇನ್ ಮಾಡ್ಬೇಕು, ಉಲ್ಟಾ ಫಿಟ್ ಮಾಡ್ಬೇಕು. ನೋಡಿ, ನಾನು ಉಲ್ಟಾ ಫಿಟ್ ಮಾಡಿಕೊಂಡು ಇಲ್ಲಿಂದ ಹೇರ್ ಹೊಡಿಬೇಕು. ಹೇರ್ ಹೊಡೆದು ಬಟನ್ ಮಾಡಿದಾಗ ನಮ್ಗೆ ಇಲ್ಲೇನು ಡಸ್ಟ್ ಇದೆ, ಡಸ್ಟ್ ಎಲ್ಲ ಆಚೆ ಬಂದಿರುತ್ತೆ. ಫಸ್ಟ್ ಉಲ್ಟಾ ಫಿಟ್ ಮಾಡಿಕೊಂಡು ಒಂದು 4-5 ಸಲ ನೋಡಿ ಸೌಂಡ್ ಬರ್ತಾ ಇದೆ ಇಂಜೆಕ್ಟರ್. ಈ ತರ ಇಂಜೆಕ್ಟರ್ನ ಪ್ರೆಸ್ ಮಾಡಿಕೊಂಡು ಹೇರ್ ಹೊಡೆದು ತದನಂತರ ಇಂಜೆಕ್ಟರ್ನ ಸೀದಾ ಹಾಕೋಬೇಕು ನೋಡಿ. ಇಂಜೆಕ್ಟರ್ ನಾನು ಸೀದಾ ಫಿಟ್ ಮಾಡ್ಕೊಂಡಿದ್ದೀನಿ, ಕಾಣಿಸ್ತಾ ಇದೆ. ಸೀದಾ ಫಿಟ್ ಮಾಡ್ಕೊತೀನಿ ನೋಡಿ. ಇಲ್ಲಿ ಪಂಪ್ ಟೆಸ್ಟರ್ನ ಆನ್ ಮಾಡ್ತೀನಿ. ಪಂಪ್ ಟೆಸ್ಟರ್ನ ಆನ್ ಮಾಡಿದಾಗ ನಮ್ಗೆ ಇಲ್ಲಿ ಯಾವುದೇ ರೀತಿಯ ಲೀಕೇಜ್ ಅನ್ನೋದು ಬರಬಾರ್ದು ನೋಡಿ. ಆನ್ ಅಲ್ಲಿದೆ ಈಗ ಪಂಪ್, ಫ್ಯೂಯಲ್ ಪ್ರೆಷರ್ ಇಲ್ಲಿ ಬರ್ತಾ ಇದೆ. ನಮ್ಗೆ ಇಲ್ಲಿ ಲೀಕೇಜ್ ಅನ್ನೋದು ಏನೂ ಬರಬಾರ್ದು. ಒಂದು ವೇಳೆ ಲೀಕೇಜ್ ಬಂತು ಅಂತಂದ್ರೆ ನಮ್ಗೆ ಇಲ್ಲಿ ಇಂಜೆಕ್ಟರ್ ಹೋಗಿದೆ ಅಂತ ಅರ್ಥ ನೋಡಿ. ಇಲ್ಲ ಪ್ರೆಸ್ ಮಾಡ್ತೀನಿ ನೋಡಿ, ಆನ್ ಅಲ್ಲೇ ಇದೆ ಪಂಪ್ ನೋಡಿ. ಈ ತರ ಬಿಟ್ಟು ಪ್ರೆಸ್ ಮಾಡ್ತಾ ಇದ್ರೆ ಅದು ಆಟೋಮೆಟಿಕ್ ಆಗಿ ಇಂಜೆಕ್ಟರ್ ಅನ್ನೋದು ಕ್ಲೀನ್ ಆಗುತ್ತೆ. ಈ ತರ ಡಿವೈಸ್ ಇರೋದ್ರಿಂದ ನೋಡಿ. ಈ ಥರ ಡಿವೈಸ್ ಬೇಕು ಅಂದರೆ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ, ನಾವು ನಿಮಗೆ ಕೊರಿಯರ್ ಮುಖಾಂತರ ತಲುಪಿಸ್ತೀವಿ. ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ BS6 ವೆಹಿಕಲ್ ಇದ್ದರೂ ನಮ್ಮ ವರ್ಕ್ಶಾಪಿಗೆ ತೊಗೊಂಬನ್ನಿ, ನಾವು ಕ್ಲೀನಾಗಿ ರೆಡಿ ಮಾಡಿ ಕೊಡ್ತೇವೆ. ಒಳ್ಳೆ ಟ್ರೈನರ್ ಇದ್ದಾರೆ, ಒಳ್ಳೆ ಎಕ್ಸ್ಪೀರಿಯನ್ಸ್ ಮೆಕ್ಯಾನಿಕ್ ಇದ್ದಾರೆ. ಬನ್ನಿ ನಮ್ಮ ವರ್ಕ್ಶಾಪಿಗೆ ಒಂದ್ಸಲಿ ವಿಸಿಟ್ ಮಾಡಿ. ಇದೇ ಥರ ಮಾಹಿತಿಗಾಗಿ ನನ್ನ ಚಾನಲಲ್ಲಿ ಹೋಗಿ ವಿಡಿಯೋಗಳಿದೆ, ತುಂಬ ಯೂಸ್ಫುಲ್ ಆದಂಥ ವಿಡಿಯೋಗಳು. ಬನ್ನಿ, ಸಪೋರ್ಟ್ ಮಾಡಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನನ್ನ ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ. ಥ್ಯಾಂಕ್ ಯು. ನೋಡಿ ಫ್ರೆಂಡ್ಸ್, ಎಂತೆಂಥ ಟೆಕ್ನಾಲಜಿ ಇದೆ ನೋಡಿ. ಇದು ಫ್ಯೂಯಲ್ ಪಂಪು ಓಪನ್ ಮಾಡಿ ಕನೆಕ್ಟಿಂಗ್ ಶಾಫ್ಟ್ನ ಯಾವ ಥರ ತೊಳ್ಕೊತಾ ಇದ್ದೀವಿ ನೋಡಿ. ಬನ್ನಿ, ಸಪೋರ್ಟ್ ಮಾಡಿ, ಸಪೋರ್ಟ್ ತೊಗೊಳ್ಳಿ. ಒಳ್ಳೆ ಮಗು ಡೆಲಿವರಿ ಆಗುತ್ತಲ್ಲ ಆ ರೀತಿ ಮಾಡಿದ್ದೀವಿ. ವಾಶ್ ಮಾಡ್ಕೊಂಡಿದ್ದು ಚಿಕ್ಕ ಇಂಜಿನ್ ಮಾಡಿದ್ದೀವಿ. ಸಪೋರ್ಟ್ ಇದು ಒಂದು ಮಾನವೀಯತೆ ಅಂದರೆ ನೋಡಿ. ಈ ಕೊಂಬೆ ಗಿಡದ ಮುರ್ಕೊಂಡು ಬಿದ್ದಿದೆ. ಹಾಗೆ ನೋಡಿ ಹೆಂಗೆ ಹೋಗಿದ್ದಾರೆ, ಹೆಂಗೆ ಬಂದಿದ್ದಾರೆ, ಅದರಿಂದ ಏನು ರೆಸ್ಪಾನ್ಸ್ ಇಲ್ಲ ನೋಡಿ. ನಮ್ಮ ಅಣ್ಣ ಇದು ಕೊಂಡಿ ತಂಡಿ ಕಟ್ ಮಾಡಿ ಯಾವ ಥರ ರೋಡ್ನ ಕ್ಲೀನ್ ಮಾಡ್ತಿದ್ದಾರೆ. ಇಂಥವ್ರಿಗೆ ಸಹಾಯ ಮಾಡಿ. ಸಹಾಯ ಅಂದರೆ ಹೆಲ್ಪ್ ಅಲ್ಲ, ದುಡ್ಡಿಂದ. ಎಲ್ಲರೂ ಅಂಥವ್ರು ಸಿಕ್ಕವ್ರಿಗೆ ನೀವು ಆದಷ್ಟು ಸಹಾಯ ಮಾಡಿದರೆ ಅವ್ರು ವರ್ಕ್ ಮಾಡ್ಕೊಳ್ತಾರೆ.